ನಮಸ್ಕಾರ. ದೈವದ ರೋಷಾಗ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಕರಾವಳಿ ಭಾಗದ ಐತಿಹಾಸಿಕ ದುರ್ಗಾ ಪರಮೇಶ್ವರಿ ಜಾತ್ರೆಯಲ್ಲಿ ರಥ ಮುರಿದು ಬಿತ್ತು. ಯಾಕೆ ಇದು ಹೀಗಾಗಿದ್ದು ಯಾಕೆ ಅನ್ನುವಂಥದ್ದು ಸದ್ಯ ಪ್ರಶ್ನೆ ಆಗ್ತಾ ಇದೆ. ಕರಾವಳಿ ಐತಿಹಾಸಿಕ ದುರ್ಗಾ ಪರಮೇಶ್ವರಿ ಜಾತ್ರೆಯಲ್ಲಿ ಆಕ್ಚುಲ್ ಆಗಿ ಏನಾಯ್ತು? ಇದೆಲ್ಲ ಆದ ನಂತರ ದೈವಗಳು ಕೆಲವೊಂದು ನುಡಿಯನ್ನ ಕೊಟ್ಟಿವೆ, ಅದು ಕೂಡ ಆಕ್ರೋಶದ ನುಡಿಯನ್ನ ಕೊಟ್ಟಿವೆ. ಯಾಕೆ, ಏನಾಯ್ತು, ದೈವದ ಆಕ್ರೋಶಕ್ಕೆ ಕಾರಣವಾದ್ರೂ ಏನು, ಇದು ಯಾವುದರ ಮುನ್ಸೂಚನೆ, ಮುಂದಕ್ಕೆ ಏನಾಗಬೇಕಾಗಿದೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಿಮ್ಮ ಮುಂದೆ ತಿಳಿಸ್ಕೊಡೋಣ ಅನ್ನುವಂತಹ ಪ್ರಯತ್ನವೇ ಈ ಕಾರ್ಯಕ್ರಮ. ಇದೇ ಹೊತ್ತಿನ ವಿಶೇಷ ದೈವದ ರೋಷಾಗ್ನಿ. ಮಂಗಳೂರಿನ ಬಪ್ಪನಾಡು ದುರ್ಗಾ ಪರಮೇಶ್ವರಿಯ ರಥ ಏಕಾಏಕಿ ಮುರಿದು ಬಿದ್ದಿದ್ಯಾಕೆ? ಕರಾವಳಿಯ ಐತಿಹಾಸಿಕ ದುರ್ಗಾ ಪರಮೇಶ್ವರಿ ಜಾತ್ರೆಯಲ್ಲಿ ಏನಾಯ್ತು? ರಥೋತ್ಸವದ ವೇಳೆ ಆ ದುರಂತ ನಡೆಯೋಕೆ ಏನ್ ಕಾರಣ ಇರಬಹುದು? ಆ ದೊಡ್ಡ ರಥ ದಿಢೀರಂತ ಮುರಿದು ಬಿದ್ದಿದ್ದರ ಹಿಂದೆ ರೋಚಕ ಸತ್ಯ ಇದೆಯಂತೆ. ಕರಾವಳಿ ಭಾಗದ ಬಪ್ಪನಾಡು ರಥ ದುರಂತದ ಹಿಂದೆ ನಿಮ್ಮ ಊಹೆಗೂ ನಿಲುಕದ ಸ್ಟೋರಿ ಇದೆ. ಅದೇನು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಪ್ಪನಾಡು ದುರ್ಗಾ ಪರಮೇಶ್ವರಿಯ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಬಿಚ್ಚಿಡ್ತಾ ಹೋಗ್ತೀವಿ. ರಥ ಯಾಕೆ ಬಿತ್ತು? ಇದು ಯಾವುದರ ಮುನ್ಸೂಚನೆ? ಇದು ಕರಾವಳಿ ಭಾಗದ ಜನ ದೇವರಿಗಿಂತ ದೈವವನ್ನ ನಂಬೋದು ಜಾಸ್ತಿ. ಈ ಘಟನೆ ಆದ್ಮೇಲೆ ದೈವಗಳು ಕೊಟ್ಟಂತಹ ನುಡಿ ಏನು? ಆಕ್ರೋಶದ ನುಡಿಗಳನ್ನಾಡದುವಂತೆ ಏನು? ಹಾಗಾದ್ರೆ ದೇವಸ್ಥಾನದ ತಂತ್ರಿಗಳ ಎದುರಲ್ಲೇ ದೈವಗಳು ರೋಷಾಗ್ನಿಯನ್ನ ಅಂದ್ರೆ ಕೋಪದ ನುಡಿಗಳನ್ನಾಡಿವೆ. ಇದು ಯಾವುದರ ಮುನ್ಸೂಚನೆ? ಯಾಕೆ ಹೀಗಾಯ್ತು? ತಲತಲಾಂತರಗಳಿಂದ ಇತಿಹಾಸವನ್ನ ಹೊಂದಿರುವ ಈ ರಥೋತ್ಸವದಲ್ಲಿ ಏಕಾಏಕಿ ಈ ಸಲ ರಥ ಹೀಗೆ ಬೀಳೋ ಕಾರಣ ಏನು? ಎಲ್ಲಿ ಎಡವಟ್ಟಾಯ್ತು? ಏನ್ ತಪ್ಪಾಯ್ತು? ಯಾರ ಕಡೆಯಿಂದ ಆಯ್ತು? ಇದೀಗ ದೈವದ ಕೋಪಕ್ಕೆ ಕಾರಣವಾದ್ರೂ ಏನು? ಇದೆಲ್ಲ ಆದ ನಂತರ ಒಂದ್ ಗಮನದಲ್ಲಿರಲಿ, ಆಳೆತ್ತರದ ರಥ ಕೆಳಗೆ ಬಿದ್ರೂ ಕೂಡ ರಥದಲ್ಲಿದ್ದವರಿಗೆ ಏನೂ ಆಗಿರ್ಲಿಲ್ಲ. ಅದಕ್ಕೂ ಸಂಬಂಧಪಟ್ಟಂತೆ ದೈವ ಕೆಲವೊಂದು ನುಡಿಗಳನ್ನಾಡಿದೆ. ಏನ್ ನುಡಿ ಕೊಟ್ಟಿದೆ ಹಾಗಾದ್ರೆ? ಇದು ದೈವದ ಮುನಿಸಿಗೆ ಈ ರಥ ಬಿದ್ದೋಯ್ತಾ? ಹಾಗಾದ್ರೆ ಏನ್ ಹೇಳ್ತಾರೆ ಆ ಭಾಗದ ಜನ? ನೋಡ್ತಾ ಹೋಗೋಣ. ಇಷ್ಟು
ವರ್ಷಗಳ ಕಾಲ ಎಲ್ಲವೂ ಸರಿಯಾಗೇ ಆಗ್ತಾ ಇದ್ದ ರಥೋತ್ಸವದಲ್ಲಿ ಅಥವಾ ಜಾತ್ರೋತ್ಸವದಲ್ಲಿ ಈ ಸಲ ಈ ರೀತಿಯ ಅವಘಡ ಆಗೋಕೆ ಏನ್ ಕಾರಣ ಅನ್ನುವಂಥದ್ದು ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಜಾತ್ರೋತ್ಸವದ ವೇಳೆ ರಥ ಮುರಿದಿದ್ದಕ್ಕೆ ತುಳುನಾಡಿನ ದೈವದ ರೋಷಾವೇಶವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ತಂತ್ರಿಗಳ ಎದುರಲ್ಲೇ ದೈವಗಳ ರೋಷಾಗ್ನಿ ಅಂದ್ರೆ ಕೆಲವೊಂದು ಕೋಪದ ನುಡಿಗಳನ್ನಾಡಿವೆ ದೈವ. ಏನ್ ಹೇಳಿದೆ ಹಾಗಾದ್ರೆ, ಯಾಕೆ ಹೀಗಾಯ್ತು ನೋಡ್ತಾ ಹೋಗೋಣ. ರಥೋತ್ಸವದ ಅವಘಡದ ಬಗ್ಗೆ ತುಳುನಾಡಿನ ಕಾರ್ಣಿಕ ಏನ್ ನುಡಿದಿದೆ ಹಾಗಾದ್ರೆ? ದೈವದ ಭಯಾನಕ ಸಿಟ್ಟು ಗೊತ್ತಾಗ್ತಾ ಇದೆ ಇಲ್ಲಿ. ತಂತ್ರಿಗಳ ಎದುರಲ್ಲೇ, ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಪೂಜಾರಿಗಳು ಅಂತಿರಲ್ಲ, ಹಾಗೆ ಅಲ್ಲಿ ದೈವಗಳ ಮುಂದೆ ತಂತ್ರಿಗಳು ಅಂತಿರ್ತಾರೆ. ತಂತ್ರಿಗಳ ಎದುರಲ್ಲೇ ಜಾರಂದಾಯ ಮತ್ತು ಬಂಟ ದೈವಗಳಿಂದ ಆಕ್ರೋಶದ ನುಡಿ ಹೊರ ಬಂದಿದೆ. ಏನ್ ಹೇಳಿವೆ ಹಾಗಾದ್ರೆ, ಏನ್ ನುಡಿದಿವೆ ದೈವಗಳು? ಮುಲ್ಕಿಯ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇಗುಲದಡಿ ಬರುವಂತಹ ಜಾರಂದಾಯ ದೈವಸ್ಥಾನ ಮತ್ತು ಜಾರಂದಾಯ ದೈವದ ಬಂಡಿ ಉತ್ಸವದ ವೇಳೆ ಈ ಅವಘಡ, ರಥದ ಅವಘಡ ನಡೆದಿತ್ತು. ಆ ಅವಘಡದ ಬಗ್ಗೆ ದೈವ ನುಡಿದಿದೆ, ಆಕ್ರೋಶದ ನುಡಿಗಳನ್ನಾಡಿದೆಯಂತೆ. ಇದಕ್ಕೆ ಕಾರಣ ಏನು ಮತ್ತು ನಾನು ಮುಂದಕ್ಕೆ ಇಷ್ಟೆಲ್ಲ ಆದ್ರೂ ಕೂಡ ಹೇಗೆ ಜನರನ್ನ ರಕ್ಷಣೆ ಮಾಡಿದೆ, ಜನರನ್ನ ಅನ್ನೋದಕ್ಕಿಂತ ಭಕ್ತರನ್ನ ಹೇಗೆ ನೋಡ್ಕೊಂಡೆ, ಕಾಪಾಡ್ಕೊಂಡೆ ಅನ್ನೋದನ್ನು ಕೂಡ ದೈವ ಈ ಸಂದರ್ಭದಲ್ಲಿ ನುಡಿದಿದೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಏನಾಯ್ತು ಇದು ನೋಡಿ, ನಿನ್ನೆ ಮೊನ್ನೆದಲ್ಲ, ಆಲ್ರೆಡಿ ಒಂದು ವಾರದ ಮೇಲಾಯ್ತು. ಈಗ ಯಾಕೆ ಸುದ್ದಿ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ಬೋದು. ಈ ರಥೋತ್ಸವದಲ್ಲಿ ರಥ ಕೆಳಗೆ ಬಿದ್ದು ಒಂದು ವಾರದ ಮೇಲೆ ಆದ್ರೂ ಕೂಡ ದೈವ ಈಗ ಬಂದು ಒಂದು ನುಡಿಯನ್ನ ಕೊಟ್ಟಿದ್ಯಂತೆ, ತಮ್ಮಲ್ಲಿರುವ ಆಕ್ರೋಶವನ್ನ ಹೊರಗಾಕಿದ್ಯಂತೆ. ಆ ಕೋಪಕ್ಕೆ ಏನ್ ಕಾರಣ ಹಾಗಾದ್ರೆ, ಇದರ ಮುನಿಸಿಗೆ ಏನ್ ಕಾರಣ? ಮುಂದಕ್ಕೆ ನೋಡ್ತಾ ಹೋಗೋಣ. ಹಾಗಾದ್ರೆ ಜಾರಂದಾಯ ದೈವದ ಈ ರೋಷ ಮತ್ತು ಆಕ್ರೋಶಕ್ಕೆ ಏನ್ ಕಾರಣ ಗೊತ್ತಾ? ದೇವಸ್ಥಾನದ ಒಳಗಿನ ಸಂಘರ್ಷದಿಂದಲೇ ನಡೀತಾ ಬ್ರಹ್ಮರಥ ಅವಘಡ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ಜಾತ್ರೋತ್ಸವದ ವೇಳೆ ರಥ ಮುರಿದು ಬಿದ್ದಿತ್ತು. ಕಾರಣ ಏನು ಅನ್ನುವಂತಹ ಚರ್ಚೆಗಳು ಆ ಭಾಗದಲ್ಲಿ ದಿನಂಪ್ರತಿ ನಡೀತಾ ಇತ್ತು. ಈಗ ಮುಲ್ಕಿಯ ಬಪ್ಪನಾಡಿನ ಕೊಳಚಿಕಂಬಳ ಜಾರಂದಾಯ ನೇಮೋತ್ಸವದಲ್ಲಿ ಈ ಘಟನೆ ಆಗಿದೆ. ಬ್ರಹ್ಮ ಕಳಶೋತ್ಸವದ ವೇಳೆ ದೇವಸ್ಥಾನಕ್ಕೆ ಬರಲು ಬಿಡ್ಲಿಲ್ಲ ಅಂತ ಜಾರಂದಾಯ ದೈವ ಕಿಡಿಕಾರಿದೆ, ಕೋಪಗೊಂಡಿದೆ. ಅಷ್ಟಾದ್ರೂ ದುರಂತದಲ್ಲಿ ಜೀವ ಹಾನಿ ಆಗೋಕ್ ನಾನು ಬಿಟ್ಟಿಲ್ಲ ಅಂತ ಕೂಡ ಹೇಳಿದೆ. ಅಂದ್ರೆ ಕಾಪಾಡಿದ್ದೀನಿ, ನನ್ನ ಭಕ್ತ ವೃಂದವನ್ನ ಕಾಪಾಡ್ಕೊಂಡಿದ್ದೀನಿ. ದೇಗುಲದ ಆಡಳಿತದಲ್ಲಿ ಆಡಳಿತದ ಒಳಗೆ ಅನೇಕ ವಿಚಾರಗಳಿದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮುಂದೆ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆ ಹಾಕಲೇಬೇಕು, ನಾನು ಕಾಣ್ತೀನಿ ಅಂತ ಕೂಡ ದೈವ ಹೇಳಿದೆ. ಮತ್ತೆ ಪ್ರಶ್ನೆ ಚಿಂತನೆ ಮಾಡಿ ಮತ್ತೆ ಬ್ರಹ್ಮ ಕಲಶ ಆಗಬೇಕು ಅಂತ ಕೂಡ ದೈವ ಒತ್ತಾಯ ಮಾಡಿದೆ. ಬ್ರಹ್ಮರಥವೂ ಆಗಬೇಕು ಅಂತ ದೇವಸ್ಥಾನದ ಆಡಳಿತಕ್ಕೆ ಖಡಕ್ ಸೂಚನೆಯನ್ನ ದೈವ ಕೊಟ್ಟಿದೆ. ದೇಗುಲದ ದುರಂತಗಳಿಗೆ ಆಡಳಿತ ಮಂಡಳಿಯ ಸಮಸ್ಯೆಯೇ ಕಾರಣ ಅಂತ ದೈವ ಚಾಟಿ ಬೀಸಿದೆ. ಈಗ
ಕಾರಣ ಯಾಕೆ ಹೀಗಾಯ್ತು ಅನ್ನೋದನ್ನ ದೈವವೇ ನುಡಿದಿದ್ದು ಇನ್ನೊಂದು ಅಭಯ ಕೊಟ್ಟಿದೆ. ಅಷ್ಟೆಲ್ಲ ಆದ್ರೂ ಕೂಡ ನಾನು ಯಾರಿಗೇನೂ ಆಗೋಕ್ ಬಿಟ್ಟಿಲ್ಲ, ಕಾಪಾಡ್ಕೊಂಡಿದ್ದೀನಿ ನಾನು ನನ್ನ ಭಕ್ತರನ್ನ ಅಂತ ಮಾತನ್ನು ಹೇಳೋದ್ರ ಮುಖಾಂತರ ಬ್ರಹ್ಮ ಕಳಶೋತ್ಸವ ಇನ್ನೊಂದು ಸಲ ಆಗಬೇಕು, ಮತ್ತೆ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು, ಬ್ರಹ್ಮ ರಥವೂ ಕೂಡ ಇನ್ನೊಂದು ಸಲ ಆಗಬೇಕು ಅಂತ ಹೇಳಿದೆ. ಹಾಗಾದ್ರೆ ಆಡಳಿತ ಮಂಡಳಿ ಇದ್ರ ಬಗ್ಗೆ ಯಾವಾಗ ನಿರ್ಧಾರವನ್ನ ಹೊರಡಿಸುತ್ತೆ? ಒಂದು ಜೂಗು ಪೆಟ್ಟು ಬರಬಹುದು ಗೆತ್ತು ಬರತ್ತೆ ತಂಗಂತ ನಾನು ಹೋಗ್ತೆ ಅಂದ್ರೆ ತಂತ ಎತ್ತು ಜೀವನ ಹಾನಿ ಆಯ್ತು ಅಪ್ಪನ ಎಂಚಿನ ಆತು ಎರಟ್ಟಿನ ದಾಳ ಅಪ್ಪಣ್ಣ ಮಿತ್ತಿಗೆ ಅವನು ಸರಿ ಸಮಾನ ಮಾಡ್ತಾರೆ ಅಕಲಕಲಗುಲ ಇದ್ದ ಮಸ್ತ ವಿಚಾರ ಉಂಡು ಬ್ರಹ್ಮಕಲಶ ದದಗೆ ನಾನು ಕಾಲಿಗೆ ಹಾಕಿ ಲೆಪ್ಪಲೆ ಬಣ್ಣ ಹಾಕೊಂಡು ಲೆಪ್ಪರೆ ಬುಡ್ಜೇರೆ ನಾನು ಎಂಗಿತ್ತಿನ ಅಧಿಕಾರ ಬೇಟ ವಾ ದೇವರುಗಳು ಇಜ್ಜಿ ಅಪಣ್ಣ ಚಿಂತನೆಡಿ ಅಂತ ತೋಜುವೆ ಚಿಂತನೆ ಪಾಡೋಡೆ ಆಪಣವು ದಾಣೆ ಚಿಂತನೆ ಪಾಡ್ನಾಗೆ ಅಂತ ಹೋದು ರಾಶಿಡು ಉಂಟುವೆ ಅಪ್ಪ ಉಳ್ಳಾಳಿನ ಭಾರಿ ಮಲ್ಲ ದೈವ ಒಂಜಿ ಉಂಡು ಹೂ ಒಂದು ಕೇಳಿ ಮನಸ್ಸಿನ ಕೊಟ್ಟು ನಿಗಮ ನಾ ಅಡ್ಯಾ ಪಾತ್ರ ಆ ಕೊಟ್ಟದು ಅರ್ನ ಪೂರ ಬೇಲೆ ಆವಡು ಬ್ರಹ್ಮ ಕಲಶ. ಜಾರಂದಾಯ ದೈವದ ಜೊತೆಗೆ ಬಂಟ ದೈವ ಕೂಡ ಆಕ್ರಂದನ. ಆಡಳಿತ ಮಂಡಳಿಯ ಕಿತ್ತಾಟ ಸರಿ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾವೆ. ದೈವ ನೇಮದಲ್ಲಿ ದೈವಗಳ ಆಕ್ರೋಶ ಕಂಡು ತಂತ್ರಿಗಳು ಬೆಚ್ಚು ಬಿದ್ದುಬಿಟ್ಟಿದ್ದಾರೆ. ಭಕ್ತರಿಗೆ ಆತಂಕ ಆಗ್ತಾ ಇದೆ. ಬಪ್ಪನಾಡು ರಥೋತ್ಸವದ ದುರಂತದಲ್ಲಿ ರಥ ದಿಢೀರಂತ ಮುರಿದು ಬಿತ್ತು. ತಲತಲಾಂತರಗಳಿಂದ ನಡ್ಕೊಂಡ್ ಬರ್ತಾ ಇದ್ದ ಈ ಸಂಪ್ರದಾಯ ಇದ್ದಕ್ಕಿದ್ದಂತೆ ರಥ ಯಾಕೆ ಬಿತ್ತು? ಮೊದಲನೇ ಬಾರಿ ಹೀಗಾಗಿರೋದು. ಯಾಕೆ ಯಾಕೆ ಅನ್ನುವಂತಹ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇತ್ತು, ತಂತ್ರಿಗಳಿಗೂ ಕಾಡ್ತಾ ಇತ್ತು. ದೈವ ಅದೆಲ್ಲದಕ್ಕೂ ಉತ್ತರವನ್ನ ಕೊಟ್ಟಿದೆ. ಯಾಕೆ ಮುರಿದು ಬಿತ್ತು ಮತ್ತೆ ಮುಂದಕ್ಕೆ ಏನಾಗಬೇಕು, ಇದು ಯಾವುದರ ಮುನ್ಸೂಚನೆ ಅಂತ ನುಡಿದಿದೆ ದೈವ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಥೋತ್ಸವ ನಡೀತಾ ಇದ್ದ ಸಂದರ್ಭದಲ್ಲಿ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದು ಬೀಳುತ್ತೆ. ತೇರಿನ ಮೇಲ್ಭಾಗ ಕುಸಿಯುವ ವೇಳೆ ಅರ್ಚಕರು ತೇರ್ನಲ್ಲೇ ಇದ್ರು, ಆದ್ರೂ ಏನೂ ಆಗಿರ್ಲಿಲ್ಲ. ಅಲ್ಲಿಗೆ ಪವಾಡ ಸದೃಶದ ರೀತಿ ಪಾರಾಗಿದ್ರು. ಪಾರು ಮಾಡಿದ್ದು ನಾನೇ ಅಂತ ಹೇಳೋದ್ರ ಮುಖಾಂತರ ಏನ್ ಸರಿಯಾಗಬೇಕಾಗಿದೆ, ಆಡಳಿತ ಮಂಡಳಿಯಲ್ಲಿ ಏನ್ ಕಿತ್ತಾಟ ಆಗ್ತಾ ಇದೆ, ಯಾವುದು ನನ್ನ ಕೋಪಕ್ಕೆ ಕಾರಣ ಆಗಿತ್ತು, ಮತ್ತೆ ಮುಂದಕ್ಕೆ ನೀವು ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲದರ ಕಟ್ಟಪ್ಪಣೆಯನ್ನ ಹೊಡಿಸಿದೆ ದೈವ. ಕರಾವಳಿ ಭಾಗದ ಜನ ದೇವರಿಗಿಂತ ದೈವವನ್ನ ನಂಬೋದು ಜಾಸ್ತಿ. ಒಂದು ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಹೋದ್ರೂ ಕೂಡ ದೈವ ಏನ್ ನುಡಿಯತ್ತೆ ಅಂತ ಕೇಳ್ಕೊಂಡು ಮುಂದುವರಿತಾರೆ. ಅಂತದ್ರಲ್ಲಿ ರಥನೇ ಕೆಳಗ್ ಬಿದ್ದಾಗ